ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಕೃಷ್ಣೆ ಕಣ್ಣೀರು. ರಾಜ್ಯದ ರೈತರ ಮುಂದೆ ಕಣ್ಣೀರಿಡುತ್ತಿದ್ದಾಳೆ ಕೃಷ್ಣೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಗೆ ಹರಿದ ನೀರು 1.24 TMC ತೆಲಂಗಾಣಕ್ಕೆ ಹರಿಸಿದ ಡಿಕೆ ಶಿವಕುಮಾರ್. ಅಧಿಕಾರಿಗಳು ಬೇಡ ಎಂದರು ಡಿಕೆಶಿ ಮೌಖಿಕ ಆದೇಶ. ರಾತ್ರಿ ವೇಳೆ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು. ಉತ್ತರ ಕರ್ನಾಟಕದ ರೈತರಿಂದ ಭಾರೀ ಆಕ್ರೋಶ. ಉತ್ತರ ಕರ್ನಾಟಕದ ಅಂದ ತಕ್ಷಣವೇ ನೆನಪಾಗೋದು ಕೃಷ್ಣಾ ನದಿಯೇ. ರೈತರ ಪಾಲಿಗೆ ಕೃಷ್ಣಾ ನದಿ ಒಂದು ರೀತಿ ವರದಾನ ಕೂಡ. ಆದರೆ ಇವತ್ತು ಕೃಷ್ಣಾ ನದಿಯಲ್ಲೇ ಬೇಸಿಗೆಯಲ್ಲಿ ನೀರಿಲ್ವಾ ಅನ್ನುವಂಥ ಅನುಮಾನ ಕಾಡೋಕ್ಕೆ ಶುರುವಾಗಿದೆ. ಯಾಕೆ ಅಂತ ಅಂದರೆ, ಕರ್ನಾಟಕದಲ್ಲಿ ಬಹುತೇಕ ಕಾವೇರಿ ಇರ್ಬೋದು, ಕೃಷ್ಣಾ ಇದಿರ್ಬೋದು, ಅಥವಾ ತುಂಗಭದ್ರಾ ಇರ್ಬೋದು, ಇಂತಹ ನದಿಗಳಲ್ಲಿ ನೀರಿಲ್ಲದೆ ಹೋದರೆ ಬೇಸಿಗೆ ಸಮಯದಲ್ಲಿ ರೈತರಿಗೆ ಬಹಳಷ್ಟು ಕಷ್ಟ ಎದುರಾಗುತ್ತೆ ಅನ್ನುವಂಥದ್ದು ಎರಡು ಮಾತೇ ಇಲ್ಲ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಕೃಷ್ಣಾ ನದಿಯಿಂದ ರಾತ್ರೋರಾತ್ರಿ ಸುಮಾರು 1.24 TMC ನೀರನ್ನು ತೆಲಂಗಾಣಕ್ಕೆ, ಅಂದರೆ ಪಕ್ಕದ ಏನು ರಾಜ್ಯ ತೆಲಂಗಾಣ ತೆಲಂಗಾಣದ ಜಿಲ್ಲೆಗೆ ಹರಿಸಲಾಗಿದೆ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಒಂದು ವರದಿಯನ್ನು ಕೊಡ್ತಾರೆ ಇಲಾಖೆಗೆ. ಕೃಷ್ಣಾ ನದಿಯ ನೀರನ್ನು ಒಂದು ವೇಳೆ ಏನಾದರೂ ತೆಲಂಗಾಣಕ್ಕೆ ಹರಿಸಿದ್ದೇ ಆದರೆ ತೆಲಂಗಾಣಕ್ಕೆ ಹರಿಸುವಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ ಸಮಸ್ಯೆ ಆಗುತ್ತೆ ಬೇಸಿಗೆ ಸಮಯದಲ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ವರದಿಯಲ್ಲಿ ಅದನ್ನು ಉಲ್ಲೇಖ ಕೂಡ ಮಾಡ್ತಾರೆ. ಆದರೆ ಆ ವರದಿಯನ್ನು ಧಿಕ್ಕರಿಸಿ ನೆರೆ ರಾಜ್ಯಗಳಿಂದ ನಮಗೆ ಏನೋ ಸಹಾಯ ಆಗಿಬಿಡುತ್ತೆ, ಜೊತೆಗೆ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ವಹಿತಾಸಕ್ತಿಯನ್ನು ಬಳಸಿಕೊಂಡು ಅಥವಾ ತಮ್ಮದೇ ಆದ ಒಂದು ಆಲೋಚನೆಯಲ್ಲಿ ಅಧಿಕಾರಿಗಳ ಸಜೆಷನನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ 1.24 TMC ನೀರನ್ನು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಗೆ ಹರಿಸಿದ್ದಾರೆ. ರಂಗಾರೆಡ್ಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಜರಾಲ ಅಣೆಕಟ್ಟಿದೆ, ಅಲ್ಲಿಗೆ ಈ ಕೃಷ್ಣಾ ನದಿ ನೀರನ್ನು ಹರಿಬಿಡಲಾಗಿದೆ, 1.24 TMC ನೀರನ್ನು. ಹಾಗಾದರೆ ಈ 1.24 TMC ನೀರು ಹರಿದಿರೋದ್ರಿಂದ ಆಗಿರ್ತಕ್ಕಂಥ ಅವಾಂತರ ಅಥವಾ ನಷ್ಟ ಏನು ಅಂತ ಹೇಳಿ ನೋಡೋದಾದರೆ, ಬೇಸಿಗೆ ಸಮಯದಲ್ಲಿ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಬೇಸಿಗೆ ರಣಬಿಸಿಲು ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಕರ್ನಾಟಕದ ರೈತರಿಗೆ ತುಂಬ ಇದೆ. ಜೊತೆಗೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರನ್ನು ಕೊಡಬೇಕಾಗಿದೆ. ಈಗ ಒಟ್ಟಾರೆಯಾಗಿ ನೋಡೋದಾದರೆ ಅಲ್ಲಿ ಈಗ ಇರ್ತಕ್ಕಂಥದ್ದು ಸದ್ಯ ಒಂದು 51.552 TMC ನೀರಿದೆ, ಅಂದರೆ ಒಟ್ಟಾರೆಯಾಗಿ ಕೃಷ್ಣಾ ನದಿಯಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ನಾವು ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರಿರ್ತಕ್ಕಂಥದ್ದು 33.932 TMC ಮಾತ್ರ. ಅಂದರೆ ಇದರಲ್ಲಿ ನಾವು ಕುಡಿಯೋ ನೀರನ್ನು ಬಳಸ್ಕೊಳ್ಬೇಕು, ಜೊತೆಗೆ ರೈತರ ಜಮೀನುಗಳಿಗೆ ಬೇಸಿಗೆ ಸಂದರ್ಭದಲ್ಲಿ ಬೇಕಾದಂಥ ಸಂದರ್ಭದಲ್ಲಿ ನೀರನ್ನು ಕೂಡ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಹೀಗೆ ಹಂಚಿಕೆ ಮಾಡಲಿಕ್ಕೆ ನೀರನ್ನು ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಈಗಾಗಲೇ ಆಲಮಟ್ಟಿ ಜಲಾಶಯದಲ್ಲಿ ಏನನ್ನು ಆಗ್ತಾ ಇದೆ ಅನ್ನುವಂಥದ್ದನ್ನು ವರದಿಯನ್ನು ಕೊಡಲಿಕ್ಕೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ, ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಇಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಎಷ್ಟನ್ನು ನಾವು ಬೇಸಿಗೆ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಬೋದು, ಒಂದು ವೇಳೆ ತೆಲಂಗಾಣಕ್ಕೆ ನೀರನ್ನು ಬಿಡಬಹುದಾ ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಹಾಕಿ ಇವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಹೀಗೆ ಕೊಟ್ಟಿರ್ತಕ್ಕಂಥ ಸೂಚನೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಕೃಷ್ಣಾ ಭಾಗ್ಯ ಜಲ ನಿಗಮದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ವರದಿಯನ್ನು ಕೊಡ್ತಾರೆ. ಅವರ ಹಿರಿಯ ಅಧಿಕಾರಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಏನು ವರದಿ ಕೊಡ್ತಾರೆ ಅನ್ನೋದಾದರೆ, ಬೇಸಿಗೆ ಸಂದರ್ಭದಲ್ಲಿ ನಮಗೆ ನೀರು ಸಾಲ್ಟೇಜ್ ಆಗುತ್ತೆ, ಜೊತೆಗೆ ತೆಲಂಗಾಣಕ್ಕೆ ಏನಾದರೂ ನೀರು ಕೊಟ್ಟಿದ್ದೇ ಆದರೆ ನಮ್ಮ ರೈತರಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ಅವರು ಕೂಡ ಈಗಾಗಲೇ ನೀರನ್ನು ಕೇಳ್ತಾ ಇದ್ದಾರೆ. ತೆಲಂಗಾಣದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನೀರನ್ನು ಬೇಕು ಅಂಥೇಳಿ ಸ್ವತಃ ಅವರೇ ಬಂದು ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದರು ಅನ್ನುವಂಥ ಒಂದು ಕಾರಣಕ್ಕಾಗಿ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಸಜೆಷನ್, ಅಂದರೆ ಅವರ ಸಲಹೆಯನ್ನು ಕೂಡ ಧಿಕ್ಕರಿಸಿ ತೆಲಂಗಾಣದ ಜಿಲ್ಲೆಗೆ
ರಾಯರೆಡ್ಡಿ ಜಿಲ್ಲೆಗೆ, ರಂಗಾರೆಡ್ಡಿ ಜಿಲ್ಲೆಗೆ ಸುಮಾರು 1.24 TMC ನೀರನ್ನು ಹರಿಬಿಡಲಿಕ್ಕೆ ಮೌಖಿಕವಾಗಿ ಆದೇಶವನ್ನು ಕೊಡ್ತಾರೆ. ಸೊ ಸಚಿವರು ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವರು ಅವ್ರ ಮಾತನ್ನು ಕೂಡ ಇಲ್ಲಿ ಲೆಕ್ಕಕ್ಕಿಲ್ಲ. ಅವರನ್ನು ಕೂಡ ಇಲ್ಲಿ ಉಸ್ತುವಾರಿ ಸಚಿವರನ್ನು ಕೂಡ ಕೇಳುವಂಥ ಪ್ರಶ್ನೆಯನ್ನು ಅಥವಾ ಇಲ್ಲಿ ಅವರನ್ನು ವಿಚಾರಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಆದರೆ DK ಶಿವಕುಮಾರ್ ಅವರು ನಾನು ಉಪಮುಖ್ಯಮಂತ್ರಿ ಅನ್ನುವ ಕಾರಣಕ್ಕಾಗಿ ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ನೀರು ಬಿಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಮೌಖಿಕವಾಗಿ. ಅದನ್ನು ಬಹಿರಂಗವಾಗಿ ಕೂಡ ಅವರು ಒಪ್ಕೊಳ್ತಾರೆ. ನಾವು ಅಕ್ಕಪಕ್ಕದ ರಾಜ್ಯಗಳ ಜೊತೆಗೆ ನಾವು ಸಹಮತದಿಂದ ಒಂದು ರೀತಿಯ ಸಹಬಾಳ್ವೆ ಅಡಿಯಲ್ಲಿ ನಾವು ಹೊರಟಿದ್ದೀವಿ ಅನ್ನೋ ಕಾರಣಕ್ಕಾಗಿ ನಾವು ನೀರನ್ನು ಬಿಟ್ಟಿದ್ದೀನಿ ಅನ್ನೋಂಥ ಮಾತನ್ನು ಅವರೇ ನೇರವಾಗಿ ಒಪ್ಕೊಳ್ತಾರೆ. ಆದರೆ ಅಧಿಕಾರಿಗಳು ಸಲಹೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನೀರು ಬೇರೆ ರಾಜ್ಯಗಳಿಗೆ ನಾವು ಹರಿಬಿಟ್ರೆ ಇಲ್ಲಿಯ ಕರ್ನಾಟಕದ ರೈತರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದಂಥ ಸಂದರ್ಭದಲ್ಲೂ ಕೂಡ ಯಾಕೆ DK ಶಿವಕುಮಾರ್ ಅವರು ಈ ರೀತಿಯ ಉದ್ದಟತನವನ್ನು ಪ್ರದರ್ಶನ ಮಾಡಿದ್ರು? ಹಾಗಾದರೆ ಕರ್ನಾಟಕದ ರೈತರ ಬಗ್ಗೆ DK ಶಿವಕುಮಾರ್ ಅವರಿಗೆ ಕಾಳಜಿ ಇಲ್ವಾ? ಸೊ ಈ ಥರದ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕೆ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನೋದಾದರೆ, ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ಹರಿಬಿಟ್ಟಿರ್ತಕ್ಕಂಥ 1.24 TMC ನೀರೇನಿದೆ ಇದು ದಾಖಲು ಆಗಿಲ್ಲ. ಸೊ ಅನ್ಅಫಿಷಿಯಲ್ ಆಗಿ ಈಗ ನೀರನ್ನು ಹರಿಬಿಡಲಾಗಿದೆ. ಇಲ್ಲೆಲ್ಲೂ ಕೂಡ ಆನ್ ರೆಕಾರ್ಡ್ ಅಲ್ಲ ಇದು. ಸೊ ಆನ್ ರೆಕಾರ್ಡ್ ಏನಾದ್ರು ನೀರು ಹರಿಬಿಟ್ಟಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಏನಾದ್ರು ಅವರು ನೀರು ಕೇಳುವಂಥ ಸಂದರ್ಭದಲ್ಲಿ ಅಥವಾ ಅವರ ಪಾಲನ್ನು ಅವರಿಗೆ ತೆಲಂಗಾಣಕ್ಕೆ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಆಲ್ರೆಡಿ ನಿಮ್ಮ ಪಾಲನ್ನು ನಿಮಗೆ ಕೊಟ್ಟಿದ್ದೀವಿ, ಸೊ ಹಾಗಾಗಿ ಈಗ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಕರ್ನಾಟಕದಿಂದ ಹೇಳಲಿಕ್ಕೆ ಒಂದು ದಾರಿ ಇರ್ತಿತ್ತು. ಆದರೆ ಈಗ DK ಶಿವಕುಮಾರ್ ಅವರು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಗ, ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳು ತಾವು ಇಲ್ಲಿ ಸಚಿವರು ಹೇಳ್ಬಿಟ್ಟಿದ್ದಾರೆ, ಜೊತೆಗೆ ಉಪಮುಖ್ಯಮಂತ್ರಿಗಳೇ ಸ್ವತಃ ಹೇಳಿರೋ ಕಾರಣಕ್ಕಾಗಿ ನಾವು ನೀರು ಬಿಟ್ಬಿಡೋಣ ಅಂತ ಹೇಳಿ ಇವರು ಆನ್ ರೆಕಾರ್ಡ್ ಎಲ್ಲೂ ಕೂಡ ಅದನ್ನು ದಾಖಲು ಮಾಡದೇನೆ 1.24 TMC ನೀರನ್ನು ಹರಿಬಿಡಲಾಗಿದೆ. ಸೊ ನಮಗೆ ಇರ್ತಕ್ಕಂಥದ್ದೇ ಹೆಚ್ಚು ಕಡಿಮೆ ನಾನು ಈಗಾಗಲೇ ಹೇಳಿದಾಗೆ 33.932 TMC ನೀರು ಮಾತ್ರ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಇರುವ ನೀರನ್ನು ಬೇಸಿಗೆಯಲ್ಲಿ ಬಳಕೆ ಮಾಡುವಂಥದ್ದು ಹೇಗೆ? ಈಗಾಗಲೇ ರೈತ ಸಂಘ ಸೇರಿದಂತೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ರೈತ ಪರ ಚಳುವಳಿಗಳನ್ನು ಮಾಡುವಂಥ ಜನಪರ ಚಳುವಳಿಗಳನ್ನು ಮಾಡುವಂಥವರು ಅಥವಾ ರೈತರ ಮುಖಂಡರುಗಳು ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಹರಿಹಾಯ್ತಾ ಇದ್ದಾರೆ. ಯಾಕೆ ಹರಿಹಾಯ್ತಿದ್ದಾರೆ ಅಂದರೆ, ಸೊ ರೈತರಿಗೆ ಅಂದರೆ ಕರ್ನಾಟಕದ ರೈತರ ಹಿತವನ್ನು ಬಲಿ ಕೊಟ್ಟು ನೀವು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜರಾಲ ಅಣೆಕಟ್ಟಿದೆ, ಅಣೆಕಟ್ಟಿಗೆ ನೀರು ಹರಿಸಿರೋದ್ರ ಪರಿಣಾಮವಾಗಿ ಇವತ್ತು ನಮ್ಮ ರೈತರು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ. ಸೊ ಈ ಥರದ ಒಂದು ವಾತಾವರಣವನ್ನು ರಾಜಕಾರಣಿಗಳು ನಿಮ್ಮ ಸ್ವಹಿತಾಸಕ್ತಿಗಾಗಿ ಅಥವಾ ಆ ರಾಜ್ಯದ ಯಾವುದೋ ಒಬ್ಬ ಮುಖ್ಯಮಂತ್ರಿ ನೇರವಾಗಿ ಬಂದು ನಿಮ್ಮ ಜೊತೆಯಲ್ಲಿ ಕೂತು ಮಾತುಕತೆಯನ್ನು ಮಾಡ್ಕೊಂಡು ಹೋದ ಅಂದ ಮಾತ್ರಕ್ಕೆ ಅಥವಾ ಮನವಿ ಮಾಡಿಕೊಂಡ ಅಂದ ಮಾತ್ರಕ್ಕೆ ನಮ್ಮ ರೈತರ ಬದುಕನ್ನು ಬಲಿ ಕೊಟ್ಟು ನೀವು ನೀರನ್ನು ಹರಿಬಿಡ್ತಿದ್ದೀರಿ. ಸೊ ಇದು ರೈತರ ಆಕ್ರೋಶಕ್ಕೆ ಈಗ ಕಾರಣ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಹೊರಟಿದ್ದೀರಿ, ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದೀರಿ. ಆದರೆ ನೀವು ರಾಜಕಾರಣ ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಇಲ್ಲಿ ಕರ್ನಾಟಕದ ರೈತರ ಹಿತವನ್ನು ಬಲಿ ಕೊಡುವಂಥ ಕೆಲಸವನ್ನು ನೀವು ಯಾಕೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಇವತ್ತು ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ನೇರವಾಗಿ DK ಶಿವಕುಮಾರ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ತೆಲಂಗಾಣದಲ್ಲಿ ಅಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ಹಗರಣ ಆದಂಥ ಸಂದರ್ಭದಲ್ಲಿ ಇಲ್ಲಿಯ ಹಣವನ್ನು ತೆಲಂಗಾಣಕ್ಕೆ ಅಥವಾ ತೆಲಂಗಾಣ ರಾಜಕಾರಣಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರೇ ಅಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದು. ಸೊ ಅದರ ನೇತೃತ್ವವನ್ನು ಚುನಾವಣೆಯ ಅಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಿರುವಂಥದ್ದು. ಸೊ ಆದರೆ DK ಶಿವಕುಮಾರ್ ಅವರು ಅದರಲ್ಲಿ ಆ ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ತನ್ನದೇನು ಪಾತ್ರವೇ ಇಲ್ಲ ಅನ್ನೋ ರೀತಿಯಲ್ಲಿ ಸೇಫ್ ಆಗಿಬಿಟ್ರು. ಆದರೆ ಬಲಿಯಾಗಿದ್ದು ನಾಗೇಂದ್ರ ಅವರು. ಸೊ ಇಲ್ಲಿ ಮಾಡುವಂಥ ರಾಜಕಾರಣಿಗಳು ಮಾಡುವಂಥ ತಮ್ಮ ಸ್ವಹಿತಾಸಕ್ತಿಯ ಎಡವಟ್ಟಿನಿಂದ ಇನ್ಯಾರೋ ಒಬ್ಬರು ಬಲಿಯಾಗ್ತಾ ಹೋಗ್ತಾರೆ. ಆದರೆ ಇದರ ಬಗ್ಗೆ ಯಾವುದೂ ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಚರ್ಚೆ ಆಗಲಿಲ್ಲ. ನೇರವಾಗಿ ಮುಖ್ಯಮಂತ್ರಿಗಳೇ ಕಾರಣ ಅನ್ನುವಂಥದ್ದನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಎತ್ತಾಕಿದ್ರು. ಆದರೆ ಇದರ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಜೊತೆಗೆ ಇಡೀ ತನಿಖೆ ಕೂಡ ಶುರುವಾಗಿದೆ. ಜೊತೆಗೆ ನ್ಯಾಯಾಲಯದಲ್ಲೂ ಇದರ ವಿಚಾರಣೆ ಕೂಡ ಇದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಬೇಡ. ಆದರೆ ತನಿಖೆ ಆಗುವಂಥ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಬಯಲಾಗೇ ಆಗುತ್ತೆ. ಆದರೆ ವಾಲ್ಮೀಕಿ ಅಭಿವೃದ್ಧಿಯ ನಿಗಮದ ಹಣ ತೆಲಂಗಾಣಕ್ಕೆ ಹೋಗಿರುವಂಥದ್ದು ಒಂದು ಭಾಗ. ಅದರಲ್ಲಿ ಈಗಾಗಲೇ ನಾವು 50-60% ಹಣವನ್ನು ನಾವು ಆಲ್ರೆಡಿ ವಾಪಸ್ ಪಡೆದಿದ್ದೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅದು ಒಂದು ಭಾಗ. ಆದರೆ ನೀರನ್ನು ಹರಿಸುವಂಥ ಸಂದರ್ಭದಲ್ಲಿ ಅಥವಾ ರೈತರ
ಅನುಕೂಲಕ್ಕೆ ನಮ್ಮ ನದಿಗಳಲ್ಲಿ ನಾವು ನಮ್ಮ ನದಿಗಳಲ್ಲಿ ಇರ್ತಕ್ಕಂಥ ನೀರನ್ನು ನಾವು ನಮ್ಮ ಅಣೆಕಟ್ಟುಗಳಲ್ಲಿ ಇವತ್ತು ಕೃಷ್ಣಾ ಏನು ಇದಿದೆ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಆಲಮಟ್ಟೆ ಜಲಾಶಯ ಇರ್ಬೋದು ಅಥವಾ ನಾರಾಯಣಪುರ ಜಲಾಶಯ ಇರ್ಬೋದು. ಸೊ ಎರಡೂ ಜಲಾಶಯಗಳಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಟು ನಮ್ಮ ರೈತರಿಗೆ ಇದು ಬೇಕು ಅಂತ ಹೇಳಿ ಇಟ್ಟಿರುವಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ಈಗ ನಾರಾಯಣಪುರ ಜಲಾಶಯ ಇರ್ಬೋದು ಅಥವಾ ಆಲಮಟ್ಟೆ ಜಲಾಶಯ ಎರಡೂ ಜಲಾಶಯದಿಂದ ನೀರನ್ನು ನೇರವಾಗಿ ಈ ಗೂಗಲ್ ಗ್ಯಾರೇಜ್ಗೆ ತೆಗೆದುಕೊಂಡು ಬಂದು ಅಲ್ಲಿಂದ ನೀವು ಏನು ತೆಲಂಗಾಣ ಜಿಲ್ಲೆಯ ಅಥವಾ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಈ ಜರಾಲ ಅಣೆಕಟ್ಟಿಗೆ ನೀವು ನೀರನ್ನು ಹರಿಬಿಡುತ್ತೀರಿ. ಹಾಗಾದರೆ ನಿಮಗೆ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ರೈತರ ಹಿತ ಮುಖ್ಯ, ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ರೈತರ ಹಿತ ನಿಮಗೆ ಬೇಕಾಗಿಲ್ಲ. ಸೊ ಇದು ಈಗ ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆಗೆ BJP ನಾಯಕರು ಕೂಡ ಹಿಂದೆ ಇದೇ ಥರದ ಚಟುವಟಿಕೆಗಳನ್ನೇ ಮಾಡಿ ಈಗಾಗಲೇ ಮೂಲೆ ಗುಂಪಾಗಿ ಆಗಿ ಹೋಗಿದೆ. ಆದರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ ಅನ್ನುವಂಥ ಏನೋ ಮನೋಭಿಲಾಷೆಯಿಂದ ಜನ ನಿಮಗೆ ಓಟನ್ನು ಹಾಕಿ ಗೆಲ್ಲಿಸಿ ನಿಮಗೆ ಅಧಿಕಾರವನ್ನು ಕೊಟ್ಟರೆ ನೀವು ಮಾಡ್ತಾ ಇರುವಂಥದ್ದು ಏನು? ಸೊ ನೀವು ಇವತ್ತು ರೈತರನ್ನ ಬಲಿ ಕೊಡಲಿಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಆನ್ ರೆಕಾರ್ಡ್ ನೀವು ಯಾವುದನ್ನು ಹೇಳೋದಿಲ್ಲ, ಆದರೆ ಮಾಧ್ಯಮಗಳಿಗೆ ಹೌದು ನಾನೇ ಹೇಳಿದ್ದೆ ಅಂತ ಹೇಳ್ತೀರಿ, ಆದರೆ ಆನ್ ರೆಕಾರ್ಡ್ ಅದು ಇರೋದಿಲ್ಲ. ಸೊ ಇನ್ನೊಂದು ಕಡೆ ಅಧಿಕಾರಿಗಳು ಕೂಡ ಅವರು ಕೂಡ ಭಾಳ ಜಾಣರು ಇದ್ದಾರೆ. ಸೊ ಅವರು ಕೂಡ ಆನ್ ರೆಕಾರ್ಡನ್ನು ತೋರಿಸೋದೇ ಇಲ್ಲ, ಅನಗತ್ಯವಾಗಿ ನೇರವಾಗಿ ಅನ್ಅಫಿಷಿಯಲ್ ಆಗಿ 1.24 TMC ನೀರನ್ನು ತೆಲಂಗಾಣಕ್ಕೆ ಹರಿಬಿಡುತ್ತಾರೆ. ಹಾಗಾದರೆ ಒಂದು ಕಡೆಗೆ ಬಿರು ಬಿಸಿಲು, ಈ ಬಿಸಿಲಿನಿಂದಾಗಿ ಸಹಜವಾಗಿ ಅಣೆಕಟ್ಟಿನಲ್ಲಿರ್ತಕ್ಕಂಥದ್ದು ಜಲಾಶಯದಲ್ಲಿರ್ತಕ್ಕಂಥ ನೀರು ಕೂಡ ಆವಿಯಾಗಿ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರ ನಡುವೆ ಕೂಡ ಮಳೆ ಇಲ್ಲ. ಸೊ ರೈತರಿಗೆ ಈಗ ನೀರು ಬೇಕಾಗಿದೆ, ಜೊತೆಗೆ ಕುಡಿಯುವ ನೀರಿನ ಕೂಡ ಸಮಸ್ಯೆ ಕೂಡ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ತಾಂಡವಾಡಲಿಕ್ಕೆ ಶುರುವಾಗ್ತಾ ಇದೆ, ಇನ್ನು ಬೇಸಿಗೆ ಆರಂಭದ ಹಂತದಲ್ಲಿನೇ. ಸೊ ಇಂಥ ಹೊತ್ತಿನಲ್ಲಿ ನೀವು ಯಾವ ಜವಾಬ್ದಾರಿಯಿಂದ DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ನೀವು ಸೂಚನೆಯನ್ನು ಕೊಡ್ತೀರಿ? ಕರ್ನಾಟಕದ ರೈತರ ಹಿತ ಹಾಗಾದ್ರೆ ನಿಮಗೆ ಬೇಡವಾ? ನೀವು ರೈತರ ಪರವಾಗಿದ್ದೀವಿ ಹಾಗೆ ಹೀಗೆ ಅಂತೇಳಿ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತೀರಿ, ಆದರೆ ರೈತರ ಪರ ಅನ್ನುವಂಥದ್ದನ್ನು ನಿಮ್ಮ ಕೃತಿಯಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ನೀವು ಕೃತಿಯಲ್ಲಿ ಮಾಡುವಂಥದ್ದು ಅನಾಚಾರ, ಆದರೆ ಬಾಯಿನಲ್ಲಿ ಮಾತ್ರ ನೀವು ಆಚಾರಗಳನ್ನೇ ಹೇಳ್ತಾ ಹೋಗ್ತಿದ್ದೀರಿ. ಸೊ ಇದು ಇವತ್ತು ಕರ್ನಾಟಕದ ಜನ ಇವತ್ತು ಅನ್ನ ತಿನ್ನುವಂಥ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಲೇಬೇಕಾಗಿದೆ. ಇದು ಕೇವಲ ಕೃಷ್ಣಾ ನದಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಇವತ್ತು ಕೃಷ್ಣಾ ನದಿಯ ನೀರಿನ ವಿಚಾರದಲ್ಲಿ ನಾವು ಇವತ್ತೇನು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಇದು ಬರೀ ಇರ್ತಕ್ಕಂಥ ಕೃಷ್ಣಾ ನದಿಗೆ ಸಂಬಂಧಪಟ್ಟದ್ದಲ್ಲ. ಇದರಿಂದ ನೀವು ಎಚ್ಚೆತ್ಕೊಳ್ಳಿ, ಇಡೀ ಕರ್ನಾಟಕದ ಜನ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ಅಥವಾ ಏನು ಬೇರೆ ಬೇರೆ ನದಿಗಳ ವಿಚಾರದಲ್ಲಿ ನೀರನ್ನು ನೀವು ಪಕ್ಕದ ರಾಜ್ಯಗಳಿಗೆ ಹರಿಬಿಡುವಂಥ ಸಂದರ್ಭದಲ್ಲಿ, ಆದರೆ ಅದೇ ನೀರನ್ನು ನೀವು ಮಹದಾಯಿಯಿಂದ ತೆಗೆದುಕೊಂಡು ಬಂದು ನೋಡೋಣ, ಮಹದಾಯಿಯಿಂದ ನೀರು ನಿಮಗೆ ಸಿಕ್ಕಿಬಿಡುತ್ತಾ ಇವತ್ತು ನೋಡೋಣ. ಸೊ ಅಲ್ಲಿ ನೀವು ಯಾರಿಗೂ ಕೂಡ ಈಗ ತೆಲಂಗಾಣದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಬಂದು ನಿಮ್ಮನ್ನು ಭೇಟಿ ಮಾಡಿ ಮನವಿ ಮಾಡಿರೋ ಒಂದು ಕಾರಣಕ್ಕಾಗಿ ನೀವು 1.24 TMC ನೀರನ್ನು ಏಕಾಏಕಿ ರಾತ್ರೋರಾತ್ರಿ ಹರಿಬಿಡ್ಲಿಕ್ಕೆ ಆದೇಶವನ್ನು ಕೊಡ್ತೀರಿ. ಅಧಿಕಾರಿಗಳು ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ರಾತ್ರೋರಾತ್ರಿ ನೀರನ್ನು ಹರಿಬಿಡ್ತಾರೆ. ಹಗಲು ಹೊತ್ತಲ್ಲಿ ಏನಾದ್ರು ನೀರು ಹರಿಬಿಟ್ರೆ ಮತ್ತೆ ರೈತರು ಪ್ರತಿಭಟನೆ ಮಾಡ್ತಾರೆ, ಮತ್ತೆ ಪ್ರಾಣಹಾನಿಗಳಾಗ್ಬಿಟ್ಟಾವು ಅಥವಾ ಹೋರಾಟ ಬೇರೆ ರೀತಿಯ ಸ್ವರೂಪವನ್ನು ಪಡೆದು ಬಿಡ್ಬೋದು ಅನ್ನುವಂಥ ಆತಂಕ ನಿಮ್ಮಲ್ಲಿ. ಆದರೆ ನಿಮಗೆ ನಿಜಕ್ಕೂ ತಾಕತ್ತು ಅನ್ನೋದಿದ್ರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಮಹದಾಯಿ ನದಿಯ ನೀರನ್ನು ನೀವು ಕರ್ನಾಟಕಕ್ಕೆ ಹರಿಬಿಡಿ ನೋಡೋಣ. ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ದೀರಲ್ವಾ, ಪಕ್ಕದ ರಾಜ್ಯಗಳ ಜೊತೆಗೆ ನಾವು ಸಹಮತದಿಂದ ಹೋಗ್ತಾ ಇದ್ದೀವಿ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ನಿಮಗೆ ನಿಜಕ್ಕೂ ತಾಕತ್ತು ಅನ್ನುವಂಥದ್ದಿದ್ರೆ DK ಶಿವಕುಮಾರ್ ಅವರಿಗೆ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನೀವು ಮಹದಾಯಿ ನದಿಯ ನೀರನ್ನು ಕರ್ನಾಟಕದ ರೈತರಿಗೆ, ಅದು ಉತ್ತರ ಕರ್ನಾಟಕದ ರೈತರಿಗೆ ಅದು ಕೂಡ ಅನುಕೂಲ ಆಗುವಂಥದ್ದು, ನೀವು ಅಲ್ಲಿಯ ನದಿ ನೀರನ್ನು ತೆಗೆದುಕೊಂಡು ಬಂದು ರೈತರಿಗೆ ಕೊಡಿ ನೋಡೋಣ. ಸೊ ಆ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿ ಕಾಣಿಸೋದಿಲ್ಲ. ನಿಮಗೆ ರಾಜಕಾರಣವನ್ನು ಮಾಡಲಿಕ್ಕೆ ಕರ್ನಾಟಕದ ನೆಲ ಜಲವನ್ನು ಭಾಷೆಯನ್ನು ಬಳಸ್ಕೊಳ್ತೀರಿ, ಆದರೆ ಇಲ್ಲಿಯ ರೈತರ ಹಿತವನ್ನು ಕಾಪಾಡುವಂಥ ವಿಚಾರದಲ್ಲಿ, ಇಲ್ಲಿ ಕೂಲಿ ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ವಿಚಾರದಲ್ಲಿ, ಅಥವಾ ಇಲ್ಲಿಯ ಭಾಷೆಯನ್ನು ಕಾಪಾಡುವಂಥ ವಿಚಾರದಲ್ಲಿ ನೀವು ಇಲ್ಲಿಯ ಬದ್ಧತೆಯನ್ನು, ನಿಮಗಿರ್ತಕ್ಕಂಥ ಬದ್ಧತೆಯನ್ನು ನೀವು ತೋರಿಸ್ಕೊಳ್ಳೋದಿಲ್ಲ. ಈ ಮೊನ್ನೆ ನಡೆದಂಥ ಚಲನಚಿತ್ರೋತ್ಸವದಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ, ನೀವು ನಟ ನಟಿಯರು ಎಲ್ಲರೂ ಕೂಡ ನೀವು ಬಣ್ಣ ಹಚ್ಕೊಂಡು ನಾಟಕವನ್ನು ಮಾಡ್ತೀರಿ, ಆದರೆ ನಾವು ಬಣ್ಣ ಹಚ್ಚದೆ ನಾಟಕ ಮಾಡ್ತಾ ಇದ್ದೀವಿ ಅಂತೇಳಿ ಸ್ವತಃ ನೀವೇ ಒಪ್ಕೊಂಡಿದ್ದೀರಿ. ಅದು ನಿಜಕ್ಕೂ ಇಲ್ಲಿ ಸಾಬೀತಾಗ್ತಾ ಇದೆ DK ಶಿವಕುಮಾರ್ ಅವರೇ. ನೀವು ನಿಜಕ್ಕೂ ಬಣ್ಣ ಹಚ್ಚದೆ ಇರಲಿ, ರೈತರನ್ನು ಬಲಿ ಕೊಟ್ಟು ನೀವು ನಾಟಕ ಆಡ್ತಾ ಇದ್ದೀರಿ ಅನ್ನೋಂಥದ್ದನ್ನು ನೀವು ಹೇಳಿರ್ತಕ್ಕಂಥ ಮಾತೆ ಇವತ್ತು ಇಲ್ಲಿ ಸಾಕ್ಷಿಯನ್ನು ಕೊಡ್ತಾ ಇದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ನಿಜಕ್ಕೂ ನೀವು ಈ ರೈತರ ಹಿತವನ್ನು ಕಾಪಾಡುವಂಥದ್ದು ನೀವೇ ಹಿಂದೆ ಒಂದು ಸರಿ ಏನೋ ಇಲ್ಲಿ ಕರ್ನಾಟಕದಲ್ಲಿ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳಿ ಈಗಾಗಲೇ ಒಂದು ಜಾಥಾವನ್ನು ಕೂಡ ಮಾಡಿದ್ರಿ ರಾಮನಗರದಿಂದ ಬೆಂಗಳೂರವ್ರಿಗೆ. ಸೊ ಇಲ್ಲಿ ನೀವು ಕಾವೇರಿ ನದಿಯ ನೀರನ್ನು ಬೆಂಗಳೂರಿಗೆ ತರುವಂಥದ್ದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ನೀವೇನು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ,
ಅದು ನಿಮಗೆ ಕೇವಲ ಮೈಸೂರು, ರಾಮನಗರ ಅಥವಾ ಏನು ಬೆಂಗಳೂರು ಇದೊಂದಿಷ್ಟು ಏನು 3-4 ಜಿಲ್ಲೆಗಳು ಮಾತ್ರ ಚೆನ್ನಾಗಿದ್ಬಿಟ್ರೆ ಸಾಕಾ? ಉತ್ತರ ಕರ್ನಾಟಕದ ರೈತರು ಬದುಕುವಂಥದ್ದು ಬೇಡ? ಉತ್ತರ ಕರ್ನಾಟಕದ ಜನ ಒಳ್ಳೆಯ ಶುದ್ಧ ನೀರನ್ನು ಕುಡಿಬಾರ್ದಾ? ಸೊ ಅವರ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೀವು ಒಂದು ರೀತಿ ನಾಚಿಗೆಟ್ಟವರ ರೀತಿಯಲ್ಲಿ ರಾಜಕಾರಣಿಗಳು ನಡೆದುಕೊಳ್ಳುತ್ತಾ ಇರುವಂಥದ್ದು ಇದು ಸರಿಯಲ್ಲ. ಇಡೀ ಉತ್ತರ ಕರ್ನಾಟಕ ಯಾಕೆ ಇವತ್ತು ರಾಜಕಾರಣಿಗಳ ಈ ಥರದ ಕುತಂತ್ರ ನೀತಿಯಿಂದಾಗಿ ರೈತರು, ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನ, ಕೂಲಿ ಕಾರ್ಮಿಕರು ಇವತ್ತು ಬಡವರಾಗೇ ಉಳಿದಿದ್ದಾರೆ ಅಂದರೆ ರಾಜಕಾರಣಿಗಳ ಈ ರೀತಿಯ ಸ್ವಹಿತಾಸಕ್ತಿಯ ನಡವಳಿಕೆಗಳೇನಿದ್ದಾವೆ, ಸೊ ಇದು ಬಹಳಷ್ಟು ಆತಂಕಕಾರಿ. ದಯಮಾಡಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತೀನಿ, ನಾನು ಈಗಾಗಲೇ ಹೇಳಿದಾಗೆ ಮಹದಾಯಿ ನೀರನ್ನು ತಂದುಕೊಡಿ ರೈತರಿಗೆ. ಕರ್ನಾಟಕದ ರೈತರಿಗೆ ನೀವು ನಿಜಕ್ಕೂ ಮಹದಾಯಿ ನೀರನ್ನು ತರೋದ್ರ ಮೂಲಕ ಬದ್ಧತೆಯನ್ನು ತೋರಿಸಬೇಕಾಗಿದೆ. ಜೊತೆಗೆ ಈ ಬೇಸಿಗೆ ಸಂದರ್ಭದಲ್ಲಿ ನೀವು ರೈತರ ಹಿತವನ್ನು, ಅಂದರೆ ಕರ್ನಾಟಕದ ರೈತರ ಎಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಮುಖ್ಯನೇ. ನನ್ನ ತೆಲಂಗಾಣಕ್ಕೆ ಸಂಪೂರ್ಣವಾಗಿ ನೀರನ್ನು ಕೊಡಲೇಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಯಾವ ಸಂದರ್ಭದಲ್ಲಿ ಕೊಡಬೇಕು, ಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ, ನಮ್ಮಲ್ಲಿ ನೀರು ಹೆಚ್ಚಿರುವಂಥ ಸಂದರ್ಭದಲ್ಲಿ ನೀವು ಕೊಡಿ, ಅವರಿಗೆ ಸಮಸ್ಯೆ ಏನಿಲ್ಲ. ಆದರೆ ನಮಗೆ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಕೇವಲ ಅಲ್ಲಿ ನಾನು ಈಗಾಗಲೇ ಹೇಳಿದ್ನಲ್ಲ 51.552 TMC ನೀರಿದೆ. ಅದರಲ್ಲಿ ನಾವು ಬಳಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಕೇವಲ 33.932 TMC ನೀರು ಮಾತ್ರ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ನೀವು ಹಂತವಾಗಿ ಈ ಏನು ಪ್ರತಿ ಬಾರಿಯೂ ಕೂಡ 1-1.5 TMC ನೀರನ್ನು ನೀವು ಕೊಡ್ತಾ ಹೋದರೆ, ಅಥವಾ ನಿಮಗೆ ರೀತಿಯಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಹೇಗಿದ್ರು ಕರ್ನಾಟಕದ ಜನ ನಿಮಗೆ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ ಅಂಥೇಳಿ ಬೇಕಾಬಿಟ್ಟಿಯಾಗಿ ರಾಜ್ಯಭಾರ ಮಾಡಲಿಕ್ಕೆ ಹೊರಟ್ರೆ, ಅದೇ ರೈತರು, ಅದೇ ಜನ ನಾಳೆ ನಿಮ್ಮ ಮನೆಯ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ಎಚ್ಚರಿಕೆ ನಿಮ್ಮಲ್ಲಿಗೆ ಖಂಡಿತವಾಗಲೂ ಇರಲೇಬೇಕಾಗುತ್ತೆ. ನಿಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೂ ಇರಬೇಕಾಗುತ್ತೆ. ಕರ್ನಾಟಕದ ನೆಲ ಜಲದ ಭಾಷೆ ವಿಚಾರ ಬಂದಂಥ ಸಂದರ್ಭದಲ್ಲಿ ನೀವು ತುಟಿ ಬಿಚ್ಚಬೇಕು. ಇಲ್ಲಿಯ ರೈತರ, ಇಲ್ಲಿಯ ಕೂಲಿ ಕಾರ್ಮಿಕರ, ಇಲ್ಲಿಯ ನೆಲ ಜಲದ ಪರವಾಗಿ ನೀವು ಮಾತನಾಡಬೇಕು. ಆದರೆ ನೀವು ಇಲ್ಲಿರ್ತಕ್ಕಂಥ ರೈತರನ್ನೇ ಬಲಿ ಕೊಟ್ಟು ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ನೀವು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟ್ರೆ ಇಲ್ಲಿಯ ರೈತರು ಏನಾಗಬೇಕು? ನಾಳೆ ಇಲ್ಲಿಯ ಬೆಳೆಗಳು ಏನಾಗಬೇಕು? ಇಲ್ಲಿಯ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶ ಆದಂಥ ಸಂದರ್ಭದಲ್ಲಿ ಇಲ್ಲಿಯ ರೈತರ ಬದುಕಿನ ಪರಿಸ್ಥಿತಿ ಏನಾಗಬೇಕು? ಸೊ ಈ ಥರದ ಒಂದು ಆಲೋಚನೆ, ಜನಪರವಾದಂಥ ಚಿಂತನೆಗಳು ನಿಜಕ್ಕೂ ನಿಮಗೆ ಇದ್ದಾವೆ ಅನ್ನುವಂಥ ಭಾವನೆ ನನಗಿದೆ ಡಿ ಕೆ ಶಿವಕುಮಾರ್ ಅವರೇ. ಆದರೆ ನೀವು ಈ ರೀತಿ ಬೇಜವಾಬ್ದಾರಿತನದಿಂದ ಮಾತನಾಡುವಂಥದ್ದು, ಬೇಜವಾಬ್ದಾರಿತನದಿಂದ ಕೆಲಸ ಮಾಡಿಸುವಂಥದ್ದು, ಅಧಿಕಾರಿಗಳಿಗೆ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ನೀವು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ಳೋದು ಇದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಅಧಿಕಾರಿಗಳಿಗೆ ನಿಮಗೆ ಸ್ಪಷ್ಟವಾಗಿ ವರದಿ ಕೊಟ್ಟಿದ್ದಾರೆ. ಪಾಪ ಇಲ್ಲಿ ಅಧಿಕಾರಿಗಳ ತಪ್ಪಿಲ್ಲ. ಕೃಷ್ಣಭಾಗ್ಯ ಜಲನಿಗಮದ MDಗೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ತೆಲಂಗಾಣಕ್ಕೆ ನೀರು ಬಿಟ್ಟರೆ ಕರ್ನಾಟಕದ ರೈತರಿಗೆ ಸಮಸ್ಯೆ ಆಗುತ್ತೆ, ಇಲ್ಲಿ ಅನುಕೂಲ ಆಗೋದಿಲ್ಲ, ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಅಂತೇಳಿ. ಅಷ್ಟೆಲ್ಲ ಆದರೂ ಕೂಡ ನೀವು ಕರ್ನಾಟಕದ ರೈತರ ಹಿತವನ್ನು ಬಲಿ ಕೊಟ್ಟು ನೀವು ತೆಲಂಗಾಣಕ್ಕೆ ನೀರು ಬಿಡ್ತೀರಿ ಅನ್ನೋದಾದರೆ ನೀವು ಯಾವ ನೈತಿಕತೆಯನ್ನು ಇಟ್ಕೊಂಡು ರೈತರ ಪರವಾಗಿ ಧ್ವನಿ ಎತ್ತುತ್ತೀರಿ, ರೈತರ ಪರವಾಗಿ ಮಾತನಾಡ್ತೀರಿ? ನೀವು ಮೇಕೆದಾಟು ವಿಚಾರದಲ್ಲಿ ನೀವು ಏನು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ನೀವು ರೈತರ ಪರವಾಗಿ, ನಾವು ಇಡೀ ಕರ್ನಾಟಕದ ರೈತರ ಪರವಾಗಿ ನಾನಿದ್ದೀನಿ ಅಂತ ಹೇಳಿ ರೀತಿಯಲ್ಲಿ ಪುಂಖಾನುಪುಂಖವಾಗಿ ಭಾಷಣ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಆದರೆ ಉತ್ತರ ಕರ್ನಾಟಕದ ರೈತರ ವಿಚಾರ ಬಂದಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ತೀರಿ ಅನ್ನೋದಾದರೆ ಬೆಂಗಳೂರು, ಮೈಸೂರು ಅಥವಾ ರಾಮನಗರ, ಈ ಏನು ಕನಕಪುರ ಇರ್ಬೋದು, ಈ ಭಾಗದ ರೈತರಿಗೆ ಸ್ವಲ್ಪ ಮಟ್ಟಿಗೆ ನೀರಾದರೂ ಸಿಗುತ್ತೆ ಸ್ವಾಮಿ. ಇಲ್ಲಿಯ ಜನರಿಗೆ ಕುಡಿಲಿಕ್ಕೆ ಸ್ವಲ್ಪ ಮಟ್ಟಿಗೆ ನೀರಾದರೂ ಇದು ಸಿಗುತ್ತೆ. ನಮಗೆಲ್ಲ ಇಲ್ಲಿ ಒಂದು ರೀತಿಯ ಸಂಪದ್ಭರಿತ ವಾತಾವರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬರೀ ಕುಡಿಯೋ ನೀರಿನ ಸಮಸ್ಯೆ ಅಲ್ಲ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾವೆ. ಕನಿಷ್ಠ ಕುಡಿಯೋ ನೀರು ಇರಲ್ಲ, ಅಲ್ಲಿ ಜೊತೆಗೆ ಶೌಚಾಲಯ ವ್ಯವಸ್ಥೆಯೂ ಇಲ್ಲ. ಇತ್ತೀಚೆಗೆ CAG ವರದಿಯೇ ನಿಮಗೊಂದು ರಿಪೋರ್ಟನ್ನು ಕೊಟ್ಟಿದ್ದೆ ಸರ್ಕಾರಕ್ಕೆ. ಸೊ ಅಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಮೂಲಭೂತ ಸೌಲಭ್ಯಗಳೇ ಇಲ್ಲ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಂತೇಳಿ. ಸೊ ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ನಾನು ಹೇಳ್ತಾ ಇರುವಂಥದ್ದು ಒಂದೇ, ಕರ್ನಾಟಕದ ರೈತರ, ಕನ್ನಡಿಗರ ಹಿತವನ್ನು ಇಟ್ಕೊಂಡು ನೀವು ರಾಜಕಾರಣ ಮಾಡಬೇಕು. ನಿಮ್ಮ ತೆವಲುಗಳನ್ನು ತೀರಿಸ್ಕೊಳ್ಳಿಕ್ಕೆ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟ್ರೆ ಇದೇ ರಾಜಕಾರಣಿಗಳ ವಿರುದ್ಧವಾಗಿ ರೈತರು, ಕೂಲಿ ಕಾರ್ಮಿಕರು, ಸಾಮಾನ್ಯ ವರ್ಗದ ಜನರು, ಕನ್ನಡಿಗರು ನಿಮ್ಮ ವಿರುದ್ಧ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಸೊ ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಈ ಕರ್ನಾಟಕದ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಿ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.